ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಅಭ್ಯರ್ಥಿಗಳ ಆಯ್ಕೆಯ ಪೈಪೋಟಿ ಬಹಳಷ್ಟು ಜೋರಾಗಿ ನಡೆಯುತ್ತಿದ್ದು, ಕ್ಷೇತ್ರಕ್ಕೆ ಯಾರಾಗಲಿದ್ದಾರೆ ಎಂಬ ಕುತೂಹಲ ಎಲ್ಲರಿಗೂ ಹೆಚ್ಚಾಗಿದೆ. ಗ್ಯಾರಂಟಿಗಳಿಗೆ ನಾವು 50,000ಕ್ಕೂ ಹೆಚ್ಚು ಕೋಟಿ ಸ್ಪೆಂಡ್ ಮಾಡ್ತಿದ್ದೀವಿ. ಬಹಳಷ್ಟು ಜನ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಇದು ಆಶಾದೀಪ ಆಗಿದೆ. ಈ ನಿಟ್ಟಿನಲ್ಲಿ ನಾವು ನಾಳೆ ಚಿಂತಾಮಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಚಿಂತಾಮಣಿಯಲ್ಲಿ ಬೃಹತ್ತಾದ ಗ್ಯಾರಂಟಿ ಯೋಜನೆಯ ಒಂದು ಯಶಸ್ವಿ ಮೀಟನ್ನು ಮಾಡ್ತಿದ್ದೀವಿ. ಮತ್ತು ಅಲ್ಲೇ ಒಂದು ಪೆರೇಸಂದ್ರ ಸ್ಟೇಷನ್ ಉದ್ಘಾಟನೆನ ಅಲ್ಲಿಂದಲೇ ಮಾನ್ಯ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಕೈಯಲ್ಲಿ ನಾವು ಉದ್ಘಾಟನೆ ಮಾಡಿಸ್ತಿದ್ವಿ. ಖಂಡಿತವಾಗೂ ಈ ಗ್ಯಾರಂಟಿಗಳು ನಮ್ಮ ಸರ್ಕಾರದ ಜನಪರ ನಿಲುವುಗಳಿಂದ ನಾವು ಈ ಬಾರಿ 22ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ಭರವಸೆ ನಮ್ಮಲ್ಲಿ ಖಂಡಿತವಾಗೂ ಇದ್ದೇ ಇದೆ ಸರ್. ಸದ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧಿಸಲಿದ್ದಾರೆ ಎಂಬ ಕೂಗು ಹೆಚ್ಚಾಗಿ ಕೇಳಿ ಬರುತ್ತಿದ್ದು, ಇದರ ನಡುವೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವರಿಗೆ ಏಕವಚನದಲ್ಲೇ ಟಾಂಗ್ ಕೊಟ್ಟು ಮತ್ತೆ ಸುದ್ದಿಯಾಗಿದ್ದಾರೆ. ಒಳ್ಳೆ ಮಾತು ಹೇಳಿದ್ದಾರೆ. ನನ್ನ ಜೀವಮಾನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 2006-7ರಿಂದ 10,000ಕ್ಕೂ ಹೆಚ್ಚು ಜನಕ್ಕೆ ಪಾಠ ಮಾಡಿದ್ದೀನಿ. ಲೈಫ್ ಈಸ್ ಬ್ಯೂಟಿಫುಲ್ ಕಾರ್ಯಕ್ರಮದಿಂದ ಮೋಟಿವೇಟ್ ಮಾಡಿದ್ದೀನಿ. 60 ಜನ ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ 2 ತಿಂಗಳಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ. 20,000 ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ. ಪ್ರತಿ ಕಾರ್ಯಕ್ರಮದಲ್ಲೂ ಮೊನ್ನೆ ನಂದಿಯಲ್ಲಿ 30,000 ಜನಕ್ಕೆ ಅನ್ನದಾನ ಮಾಡಿದ್ದೀನಿ. 10 ಆ್ಯಂಬುಲೆನ್ಸ್ ಇಟ್ಟು ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಟ್ಟಿದ್ದೀನಿ. 5,000 ರೂಪಾಯಿ MBBS ಇಂಜಿನಿಯರಿಂಗ್ ಹುಡುಗಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 10th ಓದೋ ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಮುನ್ಸಿಪಲ್ ಕಾಲೇಜಲ್ಲಿರೋರಿಗೆ 3,000 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಆಟೋ ಡ್ರೈವರ್ ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ 50 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಮೋಸ್ಟ್ಲಿ ಅವ್ರಿಗೆ ಮತಿಭ್ರಮಣೆ ಆಗಿದೆ. ಪೆರೇಸಂದ್ರದ ವಿಚಾರ ಅವ್ರು ಮಾತಾಡೋ ಪಕ್ಕದಲ್ಲಿ ಯಾರೋ ಕಾಮೆಂಟ್ ಹಾಕಿದ್ರು. ಮೋಸ್ಟ್ಲಿ ಅವ್ರ ಕುಟುಂಬ ಏನು ಮಾಡಿದೆ, ನನ್ನ ಕುಟುಂಬ ಏನು ಮಾಡಿದೆ ಅಂತ ಪೆರೇಸಂದ್ರದ ಜನತೆಗೆ ಗೊತ್ತು. ಹೌದು, ಹೇ ಸುಧಾಕರ್, ನಮ್ಮ ಪರಾಣೆಗೂ ನೀನು ಹೀನಾಯವಾಗಿ ಸೋಲುತ್ತೀಯ ಎಂದು ಏಕವಚನದಲ್ಲೇ ಹೇಳಿಕೆ ಕೊಟ್ಟಿದ್ದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗುತ್ತಿದೆ. ಮಾಜಿ ಸಚಿವ ಸುಧಾಕರ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಲು ಮುಂದಾಗುತ್ತಿದ್ದಾರೆ. ಆದರೆ ಬಿಜೆಪಿ ಪಕ್ಷದಲ್ಲಿ ಉಳಿದುಕೊಂಡರೆ ಮುಂದಿನ ಚುನಾವಣೆಯಲ್ಲಿ ಅವರು ಬೇರೆ ಎಲ್ಲೋ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಬಹುದು. ಒಂದು ವೇಳೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದರೆ ಜನ ನಿನ್ನನ್ನು ಹೀನಾಯವಾಗಿ ಸೋಲಿಸುತ್ತಾರೆ ಎಂದು ಉತ್ತರಿಸಿದ್ದಾರೆ. ಸುಧಾಕರ್ ಬಂದ್ರೆ ಅದೇನೋ ತೆಲುಗಲ್ಲಿ ಒಂದು ಮಾತು ಬರ್ಲಿ ಬಿಡಿ, ಎಲ್ಲೂ ಇಲ್ದಂಗ ಸರ್. ಬರದೇ ಇದ್ರೆ ಒಂಥರ ಲಾಸ್, ಬಂದ್ರು ಒಂಥರ ಲಾಸ್. ಅಲ್ಲಿ ಇದ್ರೂ ಗೆಲ್ಲಲ್ಲ, ಅಲ್ಲಿ ಇದ್ರೂ ಗೆಲ್ಲಲ್ಲ. ನಾನು ಹೇಳ್ತಿದ್ರಂತೆ, ಯಾವನ ಮೇಲೆ ಸೋತಿದ್ರು ಪರವಾಗಿಲ್ಲ, ಹುಡುಗನ ಮೇಲೆ ಸೋತೋದ್ವಿ ಅಂತ. ಸುಧಾಕರ್ ಅವರೇ ಚಿಕ್ಕ ಮಕ್ಕಳಾದ್ರು. ಇನ್ನು ಮಾಜಿ ಸಚಿವ ಸುಧಾಕರ್ ಕಳೆದ ದಿನವಷ್ಟೇ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಮುಖಂಡರು ನರಸತ್ತವರು ಎಂದು ಹೇಳಿಕೆ ಕೊಟ್ಟಿದ್ದು, ಏನು ಮಾತಾಡ್ಲಾರೆ, ಇದು ಅವರ ಪಕ್ಷದ ಆಂತರಿಕ ವಿಚಾರ. ಸೊ ಅವ್ರ ಜೊತೆ ಫೈಟ್ ಮಾಡಕ್ ಬೇಗ ವೇದಿಕೆ ಇದೆ. ಇದು ಅವ್ರ ಪಕ್ಷದ ಆಂತರಿಕ ವಿಚಾರ. ನಾನು ಮತ್ತೆ ಮಾತಾಡ್ತೀನಿ. ಇದಕ್ಕೆ ಟಾಂಗ್ ನೀಡಿದ ಶಾಸಕ ಪ್ರದೀಪ್ ಈಶ್ವರ್, ನರಸತ್ತವರು ನನ್ನ ಹಿಂದೆ ಇರುವವರ ಅಥವಾ ಅವರ ಹಿಂದೆ ಇರುವವರ ಎಂದು ಅವಲೋಕನೆ ಮಾಡಿಕೊಳ್ಳಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಸೋತಿದ್ದಾರೆ ಅವರು ನರಸತ್ತವರು ಎಂದು ಟಾಂಗ್ ನೀಡಿದ್ದಾರೆ.